ಮಟೀರಿಯಲ್ ಕಂಟ್ರೋಲ್ ಚಾಪ್ಟರ್ ಒಳಗೆ ನಾವು ಏನು ಸ್ಟಡಿ ಮಾಡ್ತೇವೆ ಅಂತಂದ್ರೆ ಮೇನ್ ಆಗಿ ಈ ಚಾಪ್ಟರ್ ಒಳಗೆ 5 ಮಾರ್ಕ್ಸಿನ 2 ಬರ್ತವೆ 5 ಮಾರ್ಕ್ಸಿನ 2 ಬರ್ತಾವ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ 1 by 1 ನೋಡುತ್ತಾ ಹೋಗೋಣ. ಫಸ್ಟ್ ನಿಮ್ಮ ಎಕ್ಸಾಮಿನೇಷನ್ ಬರೋದು ಏನಂತಂದ್ರೆ ಸ್ಟಾಕ್ ಲೆವೆಲ್ಸ್ ಎರಡನೇದು MTR ಅಥವಾ ಇದಕ್ಕೆ ITR ಅಂತ ಕರಿತೀವಿ ನಾವು ಆಕ್ಚುಲಿ ಅಂದ್ರೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಥವಾ ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಏನಂತಂದ್ರೆ EOQ ಅಂತ ಕರಿತೀವಿ. ಸೊ ಈ ಮೂರೊಳಗೆ ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಆಲ್ಮೋಸ್ಟ್ 2 ಕ್ವಶನ್ಸ್ ಅಪೇರ್ ಆಗ್ತವೆ. ಸೊ ಎಷ್ಟು ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ. ಓಕೆ, ಇದರೊಳಗೆ ಈಗ 1 by 1 ನೋಡ್ಕೊಂಡು ತಗೋಣ. ಫಸ್ಟ್ ಒನ್ ಹೌ ಟು ಟೇಕ್ ಡೌನ್ ಸ್ಟಾಕ್ ಲೆವೆಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಮಗೆ ಗೊತ್ತಿರೋ ಪ್ರಕಾರ 5 ಸ್ಟಾಕ್ ಲೆವೆಲ್ಸ್ ಅದಾವೆ. ಫಸ್ಟ್ ಒನ್ ಬರೋದು ಯಾರಂತಂದ್ರೆ ಮಿನಿಮಮ್ ಸ್ಟಾಕ್ ಲೆವೆಲ್ ಅಂತ ಬರುತ್ತೆ. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ROL ಬಗ್ಗೆ ಸ್ಟಡಿ ಮಾಡೋಣ. ರೀಆರ್ಡರ್ ಲೆವೆಲ್ ಅಂತ ಕರಿತೀವಿ ನಾವು. ಅದಕ್ಕೆ ಏನಂತ ಕರಿತೀವಿ? ರೀಆರ್ಡರ್ ಲೆವೆಲ್ ಅಂತ ಕರಿತೀವಿ. ಸೊ ROL ಗೆ ಏನು ಫಾರ್ಮುಲಾ ಅಂತಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ROL, ರೀಆರ್ಡರ್ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡೋಂಥ ಫಾರ್ಮುಲಾ ಯಾವುದು? ಸ್ಟಾಕ್ ಲೆವೆಲ್ ಮಾಡೋದು. ಸರ್ ಸೆಕೆಂಡ್ ಒನ್ ಮಿನಿಮಮ್ ಸ್ಟಾಕ್ ಲೆವೆಲ್. ಸೊ ಇನ್ನು ಮಿನಿಮಮ್ ಸ್ಟಾಕ್ ಲೆವೆಲ್ ಒಳಗೆ ಏನಾಗ್ತೈತಿ ವೆರಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊತ ಬರುತ್ತೆ. ಸೊ ಇನ್ನು ಮಿನಿಮಮ್ ಸ್ಟಾಕ್ ಲೆವೆಲ್ ಒಳಗೆ ಫಾರ್ಮುಲಾ ROL ಮೈನಸ್ ಎವರೇಜ್ ಇಂಟು ಎವರೇಜ್ ಅಂತ ಮಾಡ್ತಾನೆ. ಆಕ್ಚುಲಿ ನಾನು ಶಾರ್ಟ್ಕಟ್ ಆಗಿ ಬರೀ ಇಲ್ಲೇ ಮ್ಯಾಕ್ಸಿಮಮ್ ಇಂಟು ಮ್ಯಾಕ್ಸಿಮಮ್ ಅಂತ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತ ತಗೊಂಡ್ವಿ. ಇದಕ್ಕೆ ಮಿನಿಮಮ್ ಸ್ಟಾಕ್ ಲೆವೆಲ್ಗೆ ಫಾರ್ಮುಲಾ ROL ಮೈನಸ್ ಎವರೇಜ್ ಇಂಟು ಎವರೇಜ್ ಅಂದ್ರೆ ಎವರೇಜ್ ಕನ್ಸಂಪ್ಷನ್ ಇಂಟು ಅಂತ ಬರೀ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಅಂತ ಕರಿತೀವಿ ನಾವು. ಎವರೇಜ್ ಡೆಲಿವರಿ ಪೀರಿಯಡ್ ಇದೇನು ಫಾರ್ಮುಲಾ ಇದಕ್ಕೆ ಮಿನಿಮಮ್ ಸ್ಟಾಕ್ ಲೆವೆಲ್ಗೆ. ಸೊ ಎಲ್ಲದಕ್ಕೂ ಬೇಸ್ ಏನಂತಂದ್ರೆ ROL. ಎಲ್ಲ ಫಾರ್ಮುಲಾಕ್ಕೂ ನಮಗೆ ಬೇಸ್ ಏನಂತಂದ್ರೆ ROL ಫಸ್ಟ್ ಯಾವಾಗಲೂ ಕಂಪಲ್ಸರಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಥರ್ಡ್ ಒನ್ ಹೋಗೋಣ. ಯಾವುದು? ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ ಏನಂತಂದ್ರೆ ಮರ್ತಿರ್ಬೋದು ಅಥವಾ ಮರ್ತಿಲ್ಲ ಗೊತ್ತಿಲ್ಲ ನನಗೆ. ROL ಪ್ಲಸ್ ROQ ಮೈನಸ್ ಮಿನಿಮಮ್ ಇಂಟು ಮಿನಿಮಮ್ ಅಂತ ಹೇಳಿ ಅಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್ ಅಂತ ಹೇಳಿ ಏನು ಫಾರ್ಮುಲಾ ಎದಕ್ಕಿದೆ? ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ. ಫೋರ್ತ್ ಒನ್ ಹೋಗೋಣ. ಫೋರ್ತ್ ಒನ್ ಏನಂತಂದ್ರೆ ಎವರೇಜ್ ಸ್ಟಾಕ್ ಲೆವೆಲ್ ಅಂತ ಹೇಳಿ. ಎವರೇಜ್ ಸ್ಟಾಕ್ ಲೆವೆಲ್. ಸೊ ಫಾರ್ ದ ಎವರೇಜ್ ಸ್ಟಾಕ್ ಲೆವೆಲ್ ಅಥವಾ ಕ್ಯಾಲ್ಕುಲೇಷನ್ಸ್ ಆಫ್ ಎವರೇಜ್ ಸ್ಟಾಕ್ ಲೆವೆಲ್ಗೆ ಏನು ಫಾರ್ಮುಲಾ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ ಏನಂತ ಹೇಳಿ 2. ಏನು ಕ್ಯಾಲ್ಕುಲೇಷನ್ ಮಾಡಾಕಿದೆ? ಎವರೇಜ್ ಸ್ಟಾಕ್ ಲೆವೆಲ್ ನ ಕ್ಯಾಲ್ಕುಲೇಷನ್ ಮಾಡಾಕಿರಂತ ಫಾರ್ಮುಲಾ. ಸೊ ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಏನಂತಂದ್ರೆ ಡೇಂಜರ್ ಲೆವೆಲ್ಗೆ ಫಾರ್ಮುಲಾ ಏನಂತಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಪೀರಿಯಡ್. ಸೊ ಇವು 5 ಫಾರ್ಮುಲಾ ಎದಕ್ಕೆ ಬರ್ತಾವ ಅಂತಂದ್ರೆ ಸ್ಟಾಕ್ ಲೆವೆಲ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ. ನಿಮ್ಗೆ ಹೇಳ್ತೇನೆ ನಾನು ಈಗ ಔಟ್ ಆಫ್ 3 ಒಳಗೆ ಮಿನಿಮಮ್ 2 ಕ್ವಶನ್ಸ್ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಸೊ ಅದರ ಫಸ್ಟ್ ಒಂದು ಬರೋದು ಏನಂತಂದ್ರೆ ಸ್ಟಾಕ್ ಲೆವೆಲ್ಸ್. ಸೊ ನೆಕ್ಸ್ಟ್ ಒಂದು ಯಾವ್ದಂತ ಹೇಳಿದೆ ನಾನು ನಿಮ್ಗೆ ಇಲ್ಲಿ ಯಾವ್ದು? MTR ಇನ್ನೊಂದು ITR ಇದಕ್ಕೆ STR ಅಂತ ಕರೀತಾರೆ. ಅಂದ್ರೆ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 3 ಹೆಸರಿಂದನೂ ಫೈಂಡ್ ಔಟ್ ಮಾಡ್ತಾರೆ ಇದನ್ನ MTR. ಸೊ MTR ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕಂತಂದ್ರೆ ಫಸ್ಟ್ MTR ಫಾರ್ಮುಲಾ ಏನಂತ ತಿಳ್ಕೋಬೇಕು.
ಸೊ ಮಟೀರಿಯಲ್ ಟರ್ನ್ ಓವರ್ ರೇಷಿಯೋಕ್ಕೆ ಫಾರ್ಮುಲಾಕ್ಕಿಂತನೂ ಸ್ಟೆಪ್ಸ್ ಫಸ್ಟ್ ಬರ್ತಿದ್ವಿ ನಾವು ಆ್ಯಕ್ಚುಲಿ ಏನಂತ ಕರಿತೀವಿ ಅಂತಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ವೆರಿ ಇಂಪಾರ್ಟೆಂಟ್ ಆಗಿ ಏನಂತ ಬರ್ತಿದ್ವಿ ಎವರೇಜ್ ಸ್ಟಾಕ್ ಅಂತ ಕರಿತೀವಿ ನಾವು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಏನಂತ ಕರಿತೀವಿ ನಾವು ಎವರೇಜ್ ಸ್ಟಾಕ್. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ್ರೆ ಅಥವಾ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸಂಪ್ಷನ್ ಅಂತ ಕರಿತಾರೆ. ಇಲ್ಲಿ ಆಕ್ಚುಲಿ ವರ್ಡ್ ಏನಂತ ಕರಿತಾರೆ ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ಏನಂತ ಕರಿತಾರಂತ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕರಿತಾರೆ. ಇದಕ್ಕೆ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ ಕರಿತಾರ. ಸೊ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ್ರೆ ಅದ ವರ್ಕಿಂಗ್ ನೋಟ್ ಇದಕ್ಕೆ. ಇದಕ್ಕೆ ಇವನ್ನೆರಡು ಫೈಂಡ್ ಔಟ್ ಮಾಡ್ಕೋಬೇಕು. MTR ನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಇವೆರಡು ವರ್ಕಿಂಗ್ ನೋಟ್ ಹಾಕ್ಬೇಕು. ಯಾವುದು ಫಸ್ಟ್ ಒನ್ ವರ್ಕಿಂಗ್ ನೋಟ್ ಏನಂತಂದ್ರೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ ಎಲ್ಲರೂ ಒಂದು ವರ್ಡ್ ಕೇಳಿದ್ರೆ ನೋಡ್ರಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ವರ್ಡ್ ಎಲ್ಲರೂ ಕೇಳಿದ್ವಿ ಎಲ್ಲಿ ಗೊತ್ತಾ? ಕಾಸ್ಟ್ ಶೀಟ್ ಒಳಗೆ ಕೇಳಿದ್ವಿ ನಾವು. ಕಾಸ್ಟ್ ಶೀಟ್ ಒಳಗೆ ಡೈರೆಕ್ಟ್ ಮಟೀರಿಯಲ್ ಅಂಡರ್ ಒಳಗೆ ಕೇಳಿದ್ವಿ ನಾವು. ಹಂಗಂದ್ರೆ ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ರಿ. ಓಪನಿಂಗ್ ಸ್ಟಾಕ್ ಹೌದಾ, ಆ್ಯಡ್ ಪರ್ಚೇಸ್ನಾಗ ಏನು ಮಾಡ್ಬೇಕು? ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಬಂದಂಥ ಆನ್ಸರ್ ಒಳಗೆ ಅಥವಾ ಇನ್ನೂ ಒಂದು ತೊಗೋಬೋದು ಇದ್ರಾಗ. ಸಾರಿ, ಏನಂತಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ನು ನಾವು ಏನು ಮಾಡ್ಕೋಬೇಕು? ಇದಕ್ಕೆ ಆ್ಯಡ್ ಮಾಡ್ಕೊಂಡ ಮೇಲೆ ಬಂದಂಥ ಆನ್ಸರ್ ಒಳಗೆ ನಾವೇನು ಲೆಸ್ ಮಾಡ್ಬೇಕಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡ್ತೀವಿ. ಆಮೇಲೆ ಬಂದಂಥ ಆನ್ಸರ್ಗೆ ನಾವೇನಂತ ಕರಿತೀವಿ ಅಂತ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಎರಡನೇ ವರ್ಕಿಂಗ್ ನೋಟ್ ಏನಂತಂದ್ರೆ ಹೇಳ್ಯಾರ ನೋಡಿ. ಎರಡನೇ ವರ್ಕಿಂಗ್ ನೋಟ್ ಏನು ಹೇಳ್ರಿ? ಎವರೇಜ್ ಸ್ಟಾಕ್. ಫಾರ್ಮುಲಾ ಸಿಂಪಲ್, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಏನಂತ ಹೇಳಿ 2. ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ರಿ? ಎದಕ್ಕೆ ಸಂಬಂಧಪಟ್ಟಿದ್ದು? MTR ಅಥವಾ ITR STR ಅಂತ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ಫಾರ್ಮುಲಾ. ಈಗ ನಾ ಹೇಳ್ತೇನೆ ನಿಮಗೆ ಏನಂತಂದ್ರೆ ಈ ಮಟೀರಿಯಲ್ ಕಂಟ್ರೋಲ್ ಚಾಪ್ಟರ್ ಒಳಗೆ ಏನು ಮಾಡ್ತಾರ 5 ಮಾರ್ಕ್ಸ್ಗೆ ಆಲ್ಮೋಸ್ಟ್ 2 ಕ್ವಶನ್ಸ್ ಅಪೇರ್ ಆಗ್ತಾವೆ. ಹೌದಾ? ಅವು 2 ಕ್ವಶನ್ಸ್ ಎದ್ರ ಮೇಲೆ ಅಪೇರ್ ಆಗ್ಬೋದು ಅಂತಂದ್ರೆ ಒಂದು ಸ್ಟಾಕ್ ಲೆವೆಲ್ ಇಲ್ಲ MTR ಮೇಲೆ, ತಪ್ಪಂದ್ರೆ ಎದ್ರ ಮೇಲೆ EOQ ಮೇಲೆ. ಹೇಳೋದು ಅರ್ಥ ಮಾಡಿ ಕೇಳ್ರಿ. ಸೊ ಈಗ ನಾ ಹೇಳ್ತಿದ್ದೀನಿ ಸ್ಟಾಕ್ ಲೆವೆಲ್ ಇವು 5 ಆಲ್ಮೋಸ್ಟ್ ಅವರು 3 or 4 or 2 ಕೇಳ್ತಾನೆ. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಸೊ ನೆಕ್ಸ್ಟ್ ಒಂದು MTR ನ 5 ಮಾರ್ಕ್ಸ್ಗೆ ಕೇಳ್ತಿರ್ತಾನೆ. ಮೋಸ್ಟ್ ಟೈಮ್ ಕೇಳಿದಾನೆ ಆಕ್ಚುಲಿ ಎಕ್ಸಾಮಿನೇಷನ್ ಒಳಗೆ. ಸೊ ಏನ್ ಫಾರ್ಮುಲಾ ಅಂತ ಹೇಳಿ ನಾನು ನಿಮಗೆ ಈ ನಂತರ ಫಿಕ್ಸ್ ಆಗಿ ಕೇಳ್ತಿರ್ತಾನೆ. ಆಲ್ಮೋಸ್ಟ್ ಇವೆರಡರೊಳಗೆ ಆಪ್ಷನ್ ಕೊಟ್ಟಿರ್ತಾನೆ. MTR ಕೇಳಿದ್ರೆ EOQ ಕೇಳಿರಲ್ಲ, EOQ ಕೇಳಿದ್ರೆ MTR ಕೇಳಿರಲ್ಲ. ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿರೋದು. MTR ನ ಫೈಂಡ್ ಔಟ್ ಮಾಡಕ್ಕೆ ಏನ್ ಫಾರ್ಮುಲಾ? ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಡಿವೈಡೆಡ್ ಬೈ ಏನಂತ ಎವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಹೆಂಗೆ ಕಂಡುಹಿಡಿತೀವಿ ಅಂತ ಅನ್ನೋದು ಇಲ್ಲಿ ಐತಿ. ಯಾವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಕಾಸ್ಟ್ ಶೀಟ್ ಅಂತ ಹೇಳಿ ಫಾರ್ಮೆಟ್ ತಗೊಂಡಾಗ ಅಥವಾ ಕಾಸ್ಟ್ ಶೀಟ್ ಬಿಡಿಸೋ ಹೊತ್ತಿನಾಗ ಈ ತರ ಹಾಕಿದ್ವಿ ನಾವು. ನೆಕ್ಸ್ಟ್ ಗೊತ್ತಾಯ್ತಾ? ಎಲ್ಲ ಡೈರೆಕ್ಟ್ ಮಟೀರಿಯಲ್ ಅಂತ ಹೆಡಿಂಗ್ ಹಾಕಿ ಅದ್ರಾಗ ಅಂಡರ್ನಾಗ ಬರ್ದಿದ್ವಿ ನಾವು ಅಷ್ಟು ಇವನು. ಕ್ಲಿಯರ್ ಆಗ್ತದೆ? ಇದಾದ್ಮೇಲೆ ಎವರೇಜ್ ಸ್ಟಾಕ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ ಏನಂತ 2. ಸೊ ನೆಕ್ಸ್ಟ್ ಒಂದು MTR ಇನ್ ಡೇಸ್ ಕೇಳ್ತಾನೆ. ಯಾವಾಗ ಪ್ರತಿಯೊಂದು ಪ್ರಾಬ್ಲಮ್ನಾಗೂ ಏನು ಕೇಳ್ತಾನೆ ಅಂದ್ರೆ MTR ಇನ್ ಡೇಸ್ ಅಂತ ಕೇಳ್ತಾನೆ. ಸೊ ಫಾರ್ಮುಲಾ ಏನು? ಸೊ ಈಗ ಫಾರ್ ಎಕ್ಸಾಂಪಲ್ 1 ಇಯರ್ ಅಂತ ಕೊಟ್ಟಾಗ MTRದು 1 ಇಯರ್ ಅಂತ ಕೊಟ್ಟಾಗ ಯು ಹ್ಯಾವ್ ಟು ಟೇಕ್ 365 ಡೇಸ್. ಅವ 1 ಇಯರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ 365 ಡೇಸ್ ತಗೋಬೇಕು. ಅವ ಸ್ಪೆಷಲಿ ಒಂದೊಂದು ಮಂತ್ ಕೊಟ್ಟಿರ್ತಾನ. ಈ ಪ್ರಾಬ್ಲಮ್ ಸಂಬಂಧಪಟ್ಟಂಗ ಆಗಸ್ಟ್ ಮಂತ್ ಅಂದ್ರೆ ಮೋಸ್ಟ್ ಟೈಮ್ ಕೇಳ ನಾವು ಆಕ್ಚುಲಿ. ಆಗಸ್ಟ್ ಮಂತ್ನಾಗ ಎಷ್ಟು ಡೇಸ್ ಬರ್ತಾವು? 31 ಡೇಸ್ ಬರ್ತಾವಲ್ಲ. ಸೊ ಆ ಡೇಸ್ ತಗೋಬೇಕು. ಅಥವಾ ಒಂದು ವೇಳೆ ಮಂತ್ ಒಳಗೆ ಕೊಟ್ಟಾಗ ಮಂತ್ ಡೇಸ್ ತಗೋಬೇಕು ನೀವು ಡಿವೈಡೆಡ್ ಬೈ MTR. ಫಾರ್ಮುಲಾ ಇದೆ. ಅದನ್ನು ಫೈಂಡ್ ಔಟ್ ಮಾಡಕ್ಕೆ ನಮಗೆ MTR ಇನ್ ಡೇಸ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ 1 ಇಯರ್ ಇತ್ತಂದ್ರೆ 365 ಡೇಸ್ ತಗೋಬೇಕು. ಆರ್ ಮಂತ್ ಡೇಸ್ ತಗೋಬೇಕು. ಮಂತ್ ಅಂತಂದ್ರೆ ಎಸ್ಪೆಷಲಿ ಅವ್ರ ಮಂತ್ ನೇಮನ್ನು ಮೆನ್ಷನ್ ಮಾಡಿದಾಗ ಯು ಹ್ಯಾವ್ ಟು ಟೇಕ್ ದ ಮಂತ್ ಡೇಸ್ ತಗೋಬೇಕು ಡಿವೈಡೆಡ್ ಬೈ MTR. MTR ಅಂತಂದ್ರೆ ಬಂದಂಥ ಆನ್ಸರ್ನ ಡಿವೈಡೆಡ್ ಬೈ ಮಾಡ್ಕೊಂಡು ಹೋಗ್ಬೇಕು. ಸೊ MTR ನ ಫೈಂಡ್ ಔಟ್ ಮಾಡೋದು ಹೆಂಗಂತಂದ್ರೆ ಫಸ್ಟ್ ಒಂದು ನೀವೇನು ಫೈಂಡ್ ಔಟ್ ಮಾಡ್ಕೋಬೇಕು? ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಫೈಂಡ್ ಔಟ್ ಮಾಡ್ಕೋಬೇಕು. ಬಟ್ ನಾ ಈಗ ಆಸ್ ಪರ್ ದ ಫಾರ್ಮುಲಾ ಸಾಲ್ವ್ ಮಾಡಿದೆ. ಬಟ್ ನೀವೇನು ಮಾಡ್ಬೇಕು ಅಂತಂದ್ರೆ ಎಕ್ಸಾಮಿನೇಷನ್ ಒಳಗೆ ಫಸ್ಟ್ ಒಂದು ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಕಂಡು ಹಿಡ್ಕೋಬೇಕು ಈ ಫಾರ್ಮುಲಾ ಪ್ರಕಾರ. ಇದಾದ್ಮೇಲೆ ಏನು ಫೈಂಡ್ ಔಟ್ ಮಾಡ್ಕೋಬೇಕು ನೀವು? ಎವರೇಜ್ ಸ್ಟಾಕ್. ಇದಾದ್ಮೇಲೆ ಏನು ಫೈಂಡ್ ಔಟ್ ಮಾಡ್ಕೋಬೇಕು? MTR ಫೈಂಡ್ ಔಟ್ ಆದ್ಮೇಲೆ ಏನು ಮಾಡ್ಕೋಬೇಕು? MTR ಇನ್ ಡೇಸ್ ನ ಕೌಂಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ಒಂದು ಉಳಿತು ಯಾವ್ದಂತಂದ್ರೆ ಇಲ್ಲಿ ಬರೀತೇನೆ ನೋಡ್ರಿ, ಇದು ರಬ್ ಮಾಡಿರ್ತೀನಿ. ಸೊ ಇದು ಬರ್ಕೊಳ್ತೀನಿ. ಲಾಸ್ಟ್ ಒಂದು ಆಪ್ಷನ್ ಉಳಿತು EOQ.
ಅಂದ್ರೆ EOQ ಅಂತಂದ್ರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಕರಿತೀವಿ ನಾವು, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂತಂದ್ರೆ ROQ ಅಂತ ಕರೀತಾರೆ. ROQ ಅಂತ ಇಲ್ಲಿ ಬರ್ದ ನೋಡ್ರಿ, ನಾವು ವರ್ಡ್ ಯೂಸ್ ಮಾಡಿದ್ವಿ. ರೀ ಆರ್ಡರ್ ಕ್ವಾಂಟಿಟಿ ಅಂತ ಕರೀತಾರ ಅಥವಾ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳಿ ಕರೀತಾರೆ. ಇದಕ್ಕೆ EOQ ಗೆ. ಸೊ EOQ ಗೆ ROQ ಫಾರ್ಮುಲಾ ಏನಂತಂದ್ರೆ EOQ is equal to square root of 2AO divided by C ಅಂತ ಹೇಳಿ. 2AO divided by ಏನಂತ ಹೇಳಿ C ಅಂತ ಹೇಳಿ ಫಾರ್ಮುಲಾ. ಸರಿ, ಹಂಗಂದ್ರೆ 2 ಆಸ್ ಎ ನಾರ್ಮಲ್ ಗೊತ್ತಿರ್ಬೋದು, ಸ್ಕ್ವೇರ್ ರೂಟ್ ನಾರ್ಮಲ್ ಆಗುತ್ತೆ. A ಅಂದ್ರೆ ಏನು? annual consumption ಅಂತ ಹೇಳಿ. A ಅಂದ್ರೆ ಏನು? annual consumption ಅಂತ ಹೇಳಿ. ಓಕೆ. O ಅಂತಂದ್ರೆ ಆರ್ಡರಿಂಗ್ ಕಾಸ್ಟ್ ಅಂತ ಕರಿತೀವಿ, ಆರ್ಡರಿಂಗ್ ಕಾಸ್ಟ್. C ಅಂತಂದ್ರೆ ಕ್ಯಾರಿಯಿಂಗ್ ಕಾಸ್ಟ್ ಅಂತ ಕರಿತೀವಿ, ಕ್ಯಾರಿಯಿಂಗ್ ಕಾಸ್ಟ್ ಅಂತ ಹೇಳಿ ಕರೀತಾರೆ ಅವ್ರು. ಆಕ್ಚುಲಿ ಈ ಮೂರರೊಳಗೆ ನಾವು ಓಸ್ಟ್ ಫಾರ್ಮುಲಾನು ಬರ್ದಿದ್ದೇನೆ ನಿಮಗೆ ಬೋರ್ಡ್ ಮೇಲೆ. ಈ ಮೂರರೊಳಗೆ ನಿಮಗೆ 5 ಮಾರ್ಕ್ಸ್ಗೆ 2 ಕ್ವಶನ್ಸ್ ಬರ್ತಾವೆ ಆಲ್ಮೋಸ್ಟ್. ಯಾವ್ದು? ಸ್ಟಾಕ್ ಲೆವೆಲ್ಗೆ ಸಂಬಂಧಪಟ್ಟಂಗೆ, MTR ಸಂಬಂಧಪಟ್ಟಂಗೆ, EOQ ಸಂಬಂಧಪಟ್ಟಂಗೆ. ಇದನ್ನ ಯಾಕೆ ತಗೊಂಡೆ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ನಾಗ 2 ಕ್ವಶನ್ ಕೇಳಿದಾರೆ ಅಂತಂದಲ್ಲ. ಈಗ ನಾ ಈಗ ಒಂದು ಕ್ವಶನ್ ಪೇಪರ್ ತಗೊಂಡೆ ಅಂದ್ರೆ 2 ಸಾಲ್ವ್ ಮಾಡ್ತೀನಿ. ಇದನ್ನ ಕೊಟ್ಟರೆ ಇದನ್ನ ಸಾಲ್ವ್ ಮಾಡ್ತೀನಿ, MTR ಕೊಟ್ಟರೆ MTR ಸಾಲ್ವ್ ಮಾಡ್ತೀನಿ, EOQ ಕೊಟ್ಟರೆ EOQ ಸಾಲ್ವ್ ಮಾಡ್ತೀನಿ ಒಂದು ಕ್ವಶನ್ ಪೇಪರ್ ತಗೊಂಡಾಗ. ಸರಿನಾ? ಹಂಗಂದ್ರೆ ಈಗ ಹೆಡಿಂಗ್ ಇದು ಕ್ವಶನ್ ಪೇಪರ್ ತಗೋರಿ 2017 ಇಯರ್ ಕ್ವಶನ್ ಪೇಪರ್ ತೆಗೀರಿ. ಸೊ 2017 ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ 3, 5 ಮಾರ್ಕ್ಸ್ ಇಂದು. ಸೊ ಪ್ರಾಬ್ಲಮ್ ನಂಬರ್ 3 ಒಳಗೆ ಜಸ್ಟ್ ಯು ಹ್ಯಾವ್ ಟು ಸಿ ದಟ್ compute the various stock levels from the following information. First one, what they are given? Monthly consumption. Very important ಇದೆ. ಯಾಕಂತಂದ್ರೆ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಸ್ಟಾಕ್ ಲೆವೆಲ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಸ್ಟಾಕ್ ಲೆವೆಲ್ಸ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರೆ ಇಲ್ಲ ಕನ್ಸಂಪ್ಷನ್ ಎದ್ರ ಪ್ರಕಾರ ಕೊಟ್ಟನ, ಕನ್ಸಂಪ್ಷನ್ ಡೇ ವೈಸ್ ಕೊಟ್ಟನೋ ಅಥವಾ ಮಂತ್ ವೈಸ್ ಕೊಟ್ಟಿದ್ದಾನೋ ಅಥವಾ ವೀಕ್ ವೈಸ್ ಕೊಟ್ಟಿದ್ದಾನೋ ನೋಡ್ಕೋಬೇಕು. ಅದ್ರ ಜೊತೆಗೆ ರೀ ಆರ್ಡರ್ ಲೆವೆಲ್ ಅಥವಾ ರೀ ಆರ್ಡರ್ ಪೀರಿಯಡ್ ಅಂತ ಕೊಟ್ಟಿರ್ತಾನೆ ನೋಡ್ರಿ. ರೀ ಆರ್ಡರ್ ಪೀರಿಯಡ್ ಎಷ್ಟು ಕೊಟ್ಟ ನೋಡ್ರಿ? ರೀ ಆರ್ಡರ್ ಪೀರಿಯಡ್ ಎಷ್ಟು ಕೊಟ್ಟನ? 2 to 4 ವೀಕ್ಸ್ ಅಂತ ಹೇಳ್ಬಿಟ್ಟ ನೋಡ್ರಿ. ಇಲ್ಲಿ ಒಂದು ನಿಮಿಷ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಇವಾಗ ಕನ್ಸಂಪ್ಷನ್ ಹೇಳಿದ್ದೇನು? ಮಂತ್ಲಿ. ಸೊ ಮಂತ್ಲಿ ಕನ್ಸಂಪ್ಷನ್ ಹೇಳಿದ, ಬಟ್ ಆ ರೀ ಆರ್ಡರ್ ಪೀರಿಯಡ್ ಎದ್ರ ಕೊಟ್ಟವ ವೀಕ್ಸ್ ಒಳಗೆ ಕೊಟ್ಟ ಅಂತಂದ್ರೆ ಕನ್ಸಂಪ್ಷನ್ ನಾವು ವೀಕ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವಾಗ ವೀಕ್ಸ್ ಅಥವಾ ರೀ ಆರ್ಡರ್ ಪೀರಿಯಡ್ನ ಎದ್ರ ಕೊಟ್ಟಿರ್ತಾನಲ್ಲ ಅದ್ರೊಳಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಂತದ್ದು ಏನಂತಂದ್ರೆ ಮಂತ್ಲಿ ಕನ್ಸಂಪ್ಷನ್ ಅಂತ ಕೊಟ್ಟಾನ ಪ್ರಾಬ್ಲಮ್ನಾಗ, ಬಟ್ ರೀ ಆರ್ಡರ್ ಪೀರಿಯಡ್ ಕೊಟ್ಟಿದ್ದೇನವ ವೀಕ್ಸ್ ಒಳಗೆ ಕೊಟ್ಟ ಅಂತಂದ್ರೆ ನೀವು ಕನ್ಸಂಪ್ಷನ್ ಮಂತ್ಲಿ ಒಳಗೆ ಕೊಟ್ಟಿದ್ದು ನೀವು ಎದ್ರೊಳಗೆ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ವೀಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದಲ್ಲ. ಸೊ ಫಸ್ಟ್ ಒನ್ ಯು ಹ್ಯಾವ್ ಟು ಟೇಕ್ ಡೌನ್. ಏನಂತ ಫಸ್ಟ್ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಕನ್ವರ್ಟ್ ದ ಕನ್ಸಂಪ್ಷನ್ ಇಂಟು ವೀಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್ ಮಂತ್. ಈಗ ಫಾರ್ ಎಕ್ಸಾಂಪಲ್ ಮಂತ್ಗೆ ಎಷ್ಟು ವೀಕ್ ಅಂತ ನಾರ್ಮಲ್ ಆಗಿ ತಗೊಂತೀವಿ ನಾವು 4 ವೀಕ್ಸ್ ಅಂತ ತಗೊಂತೀವಿ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದ್ರೆ ಫಸ್ಟ್ ಒನ್ ನೀವೇನು ಮಾಡ್ತೀರಿ ಅಂತಂದ್ರೆ ಕನ್ಸಂಪ್ಷನ್ ಫರ್ ವೀಕ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ಕನ್ಸಂಪ್ಷನ್ ಫರ್ ವೀಕ್ ಅಂದ್ರೆ ಪ್ರತಿಯೊಂದು ವೀಕಿಗೆ ಅಂದ್ರೆ ಕನ್ಸಂಪ್ಷನ್ ಫರ್ ವೀಕ್ನ ನಾವು ಏನು ಮಾಡಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಈಗ ಕನ್ಸಂಪ್ಷನ್ ಇನ್ ವೀಕ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಈಗ ಅವರು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಕೊಟ್ಟಾರ ನೋಡ್ರಿ. ಹುಡುಕ್ರಿ ಮಂತ್ಲಿ ಕನ್ಸಂಪ್ಷನ್ ಒಳಗೆ ಮ್ಯಾಕ್ಸಿಮಮ್ ಮತ್ತು ಇನ್ನೊಂದೇನು ಕೊಟ್ರ? ಮಿನಿಮಮ್. ಹೆಂಗೆ ಗೊತ್ತಾಗೈತೆ ಗೊತ್ತಾ? ಮಂತ್ಲಿ ಕನ್ಸಂಪ್ಷನ್ 52,000 ಟು ಎಷ್ಟು ಅಂತ ಹೇಳ್ಯಾರ? 80,000 ಯೂನಿಟ್ಸ್ ಅಂತ ಹೇಳ್ಯಾರ. ಅಂದ್ರೆ 52 ಇದು ಮಿನಿಮಮ್, 80,000 ಇದೇನದು ಮ್ಯಾಕ್ಸಿಮಮ್. ಈಗ ಫಸ್ಟ್ ನಾನು ಮಿನಿಮಮ್ ಕನ್ಸಂಪ್ಷನ್ ಅಂತ ಬರ್ಕಂತೀನಿ. ಸೊ ಮಿನಿಮಮ್ ಕನ್ಸಂಪ್ಷನ್ ಕನ್ವರ್ಟ್ ಮಾಡ್ಕೊಂಡು ಫಸ್ಟ್ ಅವ್ರು ಕೊಟ್ಟಿದ್ದು 52 ಯೂನಿಟ್ಸ್ ಕೊಟ್ಟಿದ್ದಾರೆ. 52,000 ಯೂನಿಟ್ಸ್ ಕೊಟ್ಟಾರ ಡಿವೈಡೆಡ್ ಬೈ 4 ವೀಕ್ಸ್. ಒಂದು ಮಂತ್ಗೆ ಎಷ್ಟು ವೀಕ್ಸ್ ಅಂತ ಬರ್ತಾವೆ? ಒಂದು ಮಂತ್ಗೆ ಎಷ್ಟು ವೀಕ್ಸ್ ಬರ್ತಾವೆ? 4 ವೀಕ್ಸ್ ಬರೋದ್ರಿಂದ ಡಿವೈಡೆಡ್ ಬೈ 4 ಮಾಡಬೇಕು. ದೆನ್ ಆನ್ಸರ್ ವಿಲ್ ಬಿ ವಾಟ್? 13,000 ಯೂನಿಟ್ಸ್ ಅಂತ ಬರ್ಕೋಬೇಕು. ಅಂದ್ರೆ ಪ್ರತಿಯೊಂದು ವೀಕಿಗೆ 13,000 ಆಗ್ತದೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಮಾಡ್ಕೊಳ್ಳಿ ಫರ್ ವೀಕ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಫಸ್ಟ್ ನಾವು ಅದನ್ನ ನೋಡ್ಬೇಕು. ಯಾವಾಗಲಿ ಪ್ರತಿಯೊಂದು ಪ್ರಾಬ್ಲಮ್ ನೋಡಿದಾಗ ಇದನ್ನ ಕನ್ಸಂಪ್ಷನ್ ಎದ್ರೊಳಗೆ ಕೊಟ್ಟಿದ್ದಾನ? ಮಂತ್ ಒಳಗೆ ಕೊಟ್ಟಿದ್ದಾನ, ವೀಕ್ ಒಳಗೆ ಕೊಟ್ಟಾನ, ಡೇ ಒಳಗೆ ಕೊಟ್ಟಾನ? ಪೀರಿಯಡ್ ಎದ್ರೊಳಗೆ ಕೊಟ್ಟಾನ? ವೀಕ್ ಒಳಗೆ ಕೊಟ್ಟಾನ, ಮಂತ್ ಒಳಗೆ ಕೊಟ್ಟಾನ, ಡೇಸ್ ಒಳಗೆ ಕೊಟ್ಟಾನ ನೋಡ್ಕೋಬೇಕು. ಈಗ ರೀ ಆರ್ಡರ್ ಪೀರಿಯಡ್ ಎದ್ರೊಳಗೆ ಕೊಟ್ಟಿರ್ತಾನ, ಕನ್ಸಂಪ್ಷನ್ ಅದ್ರೊಳಗೆ ಕನ್ವರ್ಟ್ ಮಾಡ್ಕೋಬೇಕು ನೀವು. ಅಥವಾ ಎರಡು ಸೇಮ್ ಕೊಟ್ಟರೆ ನೋ ಪ್ರಾಬ್ಲಮ್, ಮಾಡೋಂಥ ಅವಶ್ಯಕತೆ ಇರಲ್ಲ. ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೇವೆ ನಾವು. ಸೊ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟು ಐತೆ ಹೇಳಿ ನೋಡೋಣ.
80,000 ಡಿವೈಡೆಡ್ ಬೈ 4 ವೀಕ್ಸ್ ಅಂದ್ರೆ ಎಷ್ಟಾಯ್ತು 20,000 ಯೂನಿಟ್ಸ್ ಆಯ್ತು. ಇದೇನಂತಂದ್ರೆ ನಾವೀಗ ಫೈಂಡ್ ಔಟ್ ಮಾಡಿದ್ವಿ ಏನಂತ ಕನ್ಸಂಪ್ಷನ್ ಫರ್ ವೀಕ್ ನ ಫೈಂಡ್ ಔಟ್ ಮಾಡಿದ್ವಿ. ಅದ್ರಾಗ ಮಿನಿಮಮ್ ಮತ್ತೆ ಇನ್ನೊಂದೇನ್ ಮಾಡಿದ್ವಿ ಮ್ಯಾಕ್ಸಿಮಮ್ ಮಾಡ್ಕೊಂಡ್ವಿ. ಇದಾದ ಮೇಲೆ ನಾವು ಸ್ಟಾಕ್ ಲೆವೆಲ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ರಿ. ಸೊ ಸ್ಟಾಕ್ ಲೆವೆಲ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಹೆಡಿಂಗ್ ಹಾಕ್ರಿ ಸ್ಟಾಕ್ ಲೆವೆಲ್ಸ್. ಆಲ್ಮೋಸ್ಟ್ ಸ್ಟಾಕ್ ಲೆವೆಲ್ ನ ನೀವು ಫೈಂಡ್ ಔಟ್ ಮಾಡೋದು 4 ಎಕ್ಸೆಪ್ಟ್ ಡೇಂಜರ್ ಲೆವೆಲ್. ಡೇಂಜರ್ ಲೆವೆಲ್ ನ ಬಿಟ್ಟು ಉಳಿದಂತ 4ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಒಂದಕ್ಕೆ ಯಾವಾಗಲೂ ಏನ್ ಫೈಂಡ್ ಔಟ್ ಮಾಡ್ಕೋಬೇಕಂತ ಹೇಳಿ ನಾನು ನಿಮಗೆ ROL. ಇದಕ್ಕೆ ಫಾರ್ಮುಲಾ ಏನಂತಂದ್ರೆ ಮ್ಯಾಕ್ಸಿಮಮ್ ಇಂಟು ಮ್ಯಾಕ್ಸಿಮಮ್ ಅಂತ ಹೇಳಿ. ಅಂದ್ರೆ ಏನ್ ಹೇಳ್ರಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಫೀಡ್ ಅಂತ ಹೇಳಿ. ಮ್ಯಾಕ್ಸಿಮಮ್ ಇಂಟು ಮ್ಯಾಕ್ಸಿಮಮ್ ಅಂತ ತಗೊಳ್ರಿ. ಈ ತಡ್ರಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪರ್ ವೀಕ್ ಎಷ್ಟು ಬರುತ್ತೆ ಹೇಳ್ರಿ. 20,000 ಅಂತ ಅಷ್ಟ ಬರಿಬೇಡ್ರಿ. 20,000 ಯೂನಿಟ್ಸ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಫೀಡ್ ಅಂತಂದ್ರೆ ರೀ ಆರ್ಡರ್ ಫೀಡ್ ಅಂತ ಕೊಟ್ಟ ನೋಡ್ರಿ. ಮಿನಿಮಮ್ 2 ವೀಕ್ಸ್, ಮ್ಯಾಕ್ಸಿಮಮ್ ಎಷ್ಟು ವೀಕ್ಸ್. ಸೊ ಮ್ಯಾಕ್ಸಿಮಮ್ 4 ವೀಕ್ಸ್ ಐತಲ್ಲ ವೀಕ್ಸ್ ಅಂತ ಬರಿ. ಸರ್ ದೆನ್ ಆನ್ಸರ್ ವಿಲ್ ಬಿ ಎಷ್ಟು ಅಂತಂಗಾತು 80,000 ಯೂನಿಟ್ಸ್. ಯಾವ್ದಿದು ರೀ ಆರ್ಡರ್ ಲೆವೆಲ್. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದಲ್ಲ. ಸೊ ನೆಕ್ಸ್ಟ್ ಒಂದು ಬರೋದು ಮಿನಿಮಮ್ ಸ್ಟಾಕ್ ಲೆವೆಲ್ ಅಂತ ಹಾಕಿ. ಮಿನಿಮಮ್ ಸ್ಟಾಕ್ ಲೆವೆಲ್ ಫಾಸ್ಟ್ ಆಗುತ್ತೆ ಕ್ಯಾಲ್ಕುಲೇಷನ್. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ರಿ. ಇದಕ್ಕೆ ಏನು ROL ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಅಂತ ಹೇಳಿ. ಎವರೇಜ್ ಅಂದ್ರೇನು ಮಿನಿಮಮ್, ಅದು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪ್ಲಸ್ ಮಾಡ್ಕೊಂಡು ಡಿವೈಡೆಡ್ ಬೈ 2 ಮಾಡೋದು. ಅದು ವೀಕ್ಸ್ ಒಳಗಡೆ ಇರಲಿ, ಅದು ಪೀರಿಯಡ್ ಇರಲಿ, ಕನ್ಸಂಪ್ಷನ್ ಇರಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ರೀ ಆರ್ಡರ್ ಲೆವೆಲ್ ಆಲ್ರೆಡಿ ಯು ಗಾಟ್ ದಟ್ ಎಷ್ಟು 80,000 ಮೈನಸ್ ಎವರೇಜ್ ಕನ್ಸಂಪ್ಷನ್ ಅಂತಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಅಂತ ಅರ್ಥ. ಈಗ ಮಿನಿಮಮ್ ಕನ್ಸಂಪ್ಷನ್ ಪರ್ ವೀಕ್ ಎಷ್ಟಿತ್ತು ಹೇಳಿ 13,000. ಮ್ಯಾಕ್ಸಿಮಮ್ ಎಷ್ಟಿತ್ತು 20,000. ಮಿನಿಮಮ್ ಪ್ಲಸ್ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ 2 ಎಷ್ಟಾಯ್ತು ನೋಡ್ರಿ ಆನ್ಸರ್ 16,500 ಯೂನಿಟ್ಸ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಹೆಂಗ್ ಮಾಡ್ತೀವಿ ಗೊತ್ತಾ. ಎವರೇಜ್ ಡೆಲಿವರಿ ಪೀರಿಯಡ್ ಮಿನಿಮಮ್ ಎಷ್ಟಿತ್ತು 2 ವೀಕ್ಸ್, ಮ್ಯಾಕ್ಸಿಮಮ್ ಎಷ್ಟಿತ್ತು 4 ವೀಕ್ಸ್. ಎರಡು ಕೂಡಿಸಿದ್ರೆ 6 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬಂತು 3 ವೀಕ್ಸ್. ಅಂದ್ರೆ ಎಷ್ಟಾಯ್ತು ನೋಡ್ರಿ ಇದು 3 ವೀಕ್ಸ್. 80,000 ಮೈನಸ್ 16,500 ಇಂಟು 3 ಹೊಡಿದ್ರೆ ಎಷ್ಟಾಗ್ತದೆ 49,500 ಆಯ್ತು. ದೆನ್ ರಿಮೈನಿಂಗ್ ಅಮೌಂಟ್ ವಿಲ್ ಬಿ ಎಷ್ಟು ಅಂತಮ್ಮ 30 ಅಷ್ಟೌದಲ್ಲ 30 ಒಂದು ಹೇಳೋದು ಅರ್ಥ ಆಗಲ್ಲ. ಓಕೆ ಕ್ಲಿಯರ್ ಆಯ್ತಾ. ಸೊ ಓಕೆ ಇಪ್ಪತ್ತು ಯಾವ್ದು ಹೇಳ್ರಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ ROL ಪ್ಲಸ್ ROQ ಮೈನಸ್ ಮಿನಿಮಮ್ ಇಂಟು ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್ ಅಂತ ಹೇಳಿ. ಸೊ ROL ಆಲ್ರೆಡಿ ನಿಮ್ಗೆ ಬಂದಿತ್ತು. ಎಷ್ಟು ಬಂದಿತ್ತು ಹೇಳ್ರಿ 80,000 ಯೂನಿಟ್ಸ್ ಪ್ಲಸ್ ROQ ಅವರ ಪ್ರಾಬ್ಲಮ್ನ ಕೊಟ್ಟಾರ ಹುಡುಕಿರ್ಬೇಕಾರೆ. ROQ ರೀ ಆರ್ಡರ್ ಕ್ವಾಂಟಿಟಿ ಅಂತ ಹೇಳಿ ಕೊಟ್ಟಾರ ನೋಡ್ರಿ. ರೀ ಆರ್ಡರ್ ಕ್ವಾಂಟಿಟಿ ಎಷ್ಟೈತಿ ರೀ ಆರ್ಡರ್ ಕ್ವಾಂಟಿಟಿ ಈಸ್ 1,20,000 ಯೂನಿಟ್ಸ್ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ನಿಮ್ಗೆ ಗೊತ್ತಿರ್ತಿಲ್ಲ ಎಷ್ಟು ಬರ್ತಿದೆ ಹೇಳ್ರಿ 13,000 ಯೂನಿಟ್ಸ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್ ಇತ್ತು ನೋಡ್ರಿ 2 ವೀಕ್ಸ್ ಅಂತ ಹೇಳಿ 2 ವೀಕ್ಸ್. ದೆನ್ ಆನ್ಸರ್ ವಿಲ್ ಬಿ ವಾಟ್. ಇದು ಎರಡು ಸೇರಿಸಿದ್ರೆ 2 lakh ಆಯಿತು. 2 lakh ಯೂನಿಟ್ಸ್ ಮೈನಸ್ 13,000 ಇಂಟು 2 ವೀಕ್ಸ್ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ ಎಷ್ಟು 26,000. So then answer will be 1,74,000 ಯೂನಿಟ್ಸ್ ಅಂತ ಬರೀ. ಬಂದಂತ ಆನ್ಸರ್ಗೆಲ್ಲ ಯೂನಿಟ್ಸ್ ಅಂತ ಬರೀಬೇಕು ಕಂಪಲ್ಸರಿ. ಲಾಸ್ಟ್ ಒಂದು ಉಳಿತು ನೋಡ್ರಿ ಯಾವ್ದು ಎವರೇಜ್ ಸ್ಟಾಕ್ ಲೆವೆಲ್ಸ್ ಅಂತ ಹೇಳಿ. ಎವರೇಜ್ ಸ್ಟಾಕ್ ಲೆವೆಲ್ಸ್ಗೆ ಏನ್ ಫಾರ್ಮುಲಾ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಏನ ಮಿನಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ ಏನ 2. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎಷ್ಟಿತ್ತು ಹೇಳಿ ನೋಡೋಣ
You got that na? 1,74,000 plus the minimum stock level is 30,500 divided by 2. Then answer will be what? 1,02,250 is the answer. So is the year question paper olaga 2017 olaga ಅವರು MTR problem number 4 2017 olaga problem number 4 ಕೇಳಿದಾನ ನೋಡ್ರಿ for 5 marks ಏನು ಕೇಳಿದಾನ to calculate the MTR ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ಯಾರ. ಸೊ MTR ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಅಂತ. ಸೊ ಈಗ MTR ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಒನ್ ಯು ಶುಡ್ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಷನ್ಸ್ ಆಫ್ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಕಂಡುಹಿಡಿಯಬೇಕು ನೀವು. ಕಾಸ್ಟ್ ಆಫ್ ಏನು ಕಂಡುಹಿಡಿಯಬೇಕು? ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೇವೆ ಅಂತಂದ್ರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಸೇ ದಟ್ ಏನು ಫಾರ್ಮುಲಾ ಏನಿದಕ್ಕೆ ಫಸ್ಟ್ ಓಪನಿಂಗ್ ಸ್ಟಾಕ್. ಅವರು ಓಪನಿಂಗ್ ಸ್ಟಾಕ್ ಈ ಪ್ರಾಬ್ಲಮ್ನ ಕೊಟ್ಟಾರ ನೋಡ್ರಿ, ಹುಡುಕ್ರಿ ಕೊಟ್ಟಿದ ನೋಡ್ರಿ. ಆನ್ 1/4/2016 ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಎಷ್ಟೈತಿ ಅಂತ ಹೇಳೋಣ 20,000. ಆಡ್ ಪರ್ಚೇಸ್ ಆಫ್ ಮಟೀರಿಯಲ್ ಪರ್ಚೇಸ್ ಕೊಟ್ಟಿದ ನೋಡ್ರಿ. ಪರ್ಚೇಸ್ ಆಫ್ ಮಟೀರಿಯಲ್ ಎಷ್ಟೈತಿ 1,04,000. ಇಸ್ ದರ್ ಎನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಎನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ಪ್ರಾಬ್ಲಮ್ ಒಳಗೆ ಯಾವ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಾವು? ನೋ. ಹಾಗಾಗಿ ಟೋಟಲ್ ಮಾಡ್ಕೊಳ್ರಿ 1,24,000. Then you have to deduct closing stock of material. So what is the amount of closing stock of material? 12,000 only. So remaining amount will be 1,12,000. This is called cost of ಏನಂತ ಕರಿತೀವಿ? Material consumed ಅಂತ ಕರಿತೀವಿ. So one step finish to calculate the NTR. NTR ನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇದು ಒಂದೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ average stock. What is the formula for calculating the average stock? Opening stock plus closing stock divided by 2. What is the amount of opening stock? 20,000 plus amount of closing stock 12,000 divided by 2. Then answer is 16,000. Clear ಆಗಿರಬಹುದು ಅನ್ಕೊಂತೇನೆ ಎಲ್ಲರಿಗೆ. Then after you have to find MTR. Formula for the MTR is cost of material consumed divided by average stock. Cost of material consumed amounting rupees 1,12,000 divided by average stock is 16,000. Then answer 7 times. Very important. MTR turnover ratio ಯಾವಾಗಲೂ ನಾವು ಟೈಮ್ಸ್ ಅಂತ ಬರೀಬೇಕು. ನೀವು 6th ಸೆಮಿಂದು ರೇಷಿಯೋ ಚಾಪ್ಟರ್ ಓದೋ ಮುಂದೆ ಗೊತ್ತಾಗುತ್ತೆ ನಿಮಗೆ. ಟರ್ನೋವರ್ ರೇಷಿಯೋ ಕೆಲವಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಟೈಮ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಒಂದು MTR ಇನ್ ಡೇಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಯಾರ ನೋಡ್ರಿ ಕ್ವಶನ್ ಒಳಗೆ ಅವರು. MTR ಇನ್ ಡೇಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಯಾರ ನೋಡ್ರಿ, ಹೆಡಿಂಗ್ ನಾಗ ಹೇಳ್ಯಾರ. ಫ್ರಮ್ ದ ಫಾಲೋವಿಂಗ್ ಕ್ಯಾಲ್ಕುಲೇಟ್ ದ ಮಟೀರಿಯಲ್ ಟರ್ನೋವರ್ ರೇಷಿಯೋ ಅಂಡ್ ಎಕ್ಸ್ಪ್ರೆಸ್ ದ ಸೇಮ್ ಇನ್ ಡೇಸ್ ಅಂತ ಹೇಳಿ. ಅಲ್ಲೇ ಯಾವ ಡೇಸ್ ಅಂತ ಏನಾದ್ರು ಕೊಟ್ಟಾನ ಅಥವಾ ಒಂದು ಡೇಟ್ ಮೆನ್ಷನ್ ಮಾಡ್ಯಾನ ನೋಡ್ರಿ. ಡೇಟ್ ಹುಡುಕ್ರಿ 1/4/2016. ಇನ್ನೊಂದು ಎಂಡಿಂಗ್ ಡೇಟ್ ಎಷ್ಟೈತೆ ಹೇಳ್ರಿ 31/3/2016 ಅಂದ್ರೆ 1 year ಎಕ್ಸಾಕ್ಟ್ಲಿ. 1 year ಎಕ್ಸಾಕ್ಟ್ಲಿ ಅಂತಂದ್ರೆ ಸೊ MTR ಇನ್ ಡೇಸ್ ತಗೋಬೇಕಂದಾಗ 1 year ಗೆ ಎಷ್ಟು ಡೇಸ್? 365 days divided by MTR 7 times. Then answer will be what? 52.14 or round up ಮಾಡಿದ್ರೆ 52 days ಅಂತ ಬರೀಬಹುದು. 52 days ಅಂತೇಳಿ ಆನ್ಸರ್ ಬರೀಬೇಕು ನೀವು. ಕ್ಲಿಯರ್ ಆಯ್ತು ಎಲ್ಲರಿಗೂ? ಈಗ ನೆಕ್ಸ್ಟ್ ಒನ್ 2018 ಇಯರ್ ಕ್ವಶನ್ ಪೇಪರ್ ಬರ್ರಿ. ಇದು 2017 ಒಳಗ 2018 ಒಳಗ ಕ್ವಶನ್ ನಂಬರ್ ಎಷ್ಟದ 5. ಏನ ಟು ಕ್ಯಾಲ್ಕುಲೇಷನ್ಸ್ ಆಫ್ UOQ ನ ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ಯಾರ ಅವರು. ಆ ಪ್ರಾಬ್ಲಮ್ ನಾಗ ಏನು ಕೊಟ್ಟಾನ ಫಸ್ಟ್ ನೋಡ್ಕೊಂತ ಬರೋಣ. ಸೊ ವಾಟ್ ದೇ ಆರ್ ಗಿವನ್ ದ ಪ್ರಾಬ್ಲಮ್? ಎ ಡೀಲರ್ ಬೈಸ್ ದ ಮಟೀರಿಯಲ್ X ಫ್ರಮ್ ದ ಸಪ್ಲೈಯರ್ at ₹50 per unit. ಒಂದು ಯೂನಿಟ್ಗೆ 50 ರೂಪಾಯಿ ಅಂತ ಹೇಳ್ಯಾರ. ಟೋಟಲ್ annual requirement is 1,800 units. Calculate the economic reorder quantity considering the following.
ರೆಂಟ್ ಟ್ಯಾಕ್ಸ್ ಇನ್ಸೂರೆನ್ಸ್ ಪರ್ ಯೂನಿಟ್ ಈಸ್ ರುಪೀಸ್ ಎಷ್ಟು ಅಂತ ಹೇಳಿದವರು 4 per ಯೂನಿಟ್. ಕಾಸ್ಟ್ ಆಫ್ ಪ್ಲೇಸಿಂಗ್ ಅಂತಂದ್ರೆ ಕಾಸ್ಟ್ ಆಫ್ ಆರ್ಡರಿಂಗ್ ಅಂತ. ಕಾಸ್ಟ್ ಆಫ್ ಆರ್ಡರಿಂಗ್ ಈಗ ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಪ್ಲೇಸಿಂಗ್ ರುಪಿ ಮುಂದೆ ಹೇಳ್ತಾ ನೋಡ್ರಿ. ಆ್ಯನ್ ಆರ್ಡರ್ ಈಸ್ ರುಪೀಸ್ ಎಷ್ಟು ಅಂತ ಹೇಳ್ಯಾರ 100. ಹಾಗಾದ್ರೆ ಮ್ಯಾಲೆ ಕೊಟ್ಟಂತ ರೆಂಟ್ ಟ್ಯಾಕ್ಸ್ ಇನ್ಸೂರೆನ್ಸ್ ಅದಾವಲ್ಲ ಅವು ಏನಂತಂದ್ರೆ ಏನು ಹೇಳ್ರಿ ಅವ ಅಂದ್ರೆ ಕ್ಯಾರಿಯಿಂಗ್ ಕಾಸ್ಟ್. ಏನವ ಕ್ಯಾರಿಯಿಂಗ್ ಕಾಸ್ಟ್. ಹಾಗಂದ್ರೆ ಆನ್ಯುವಲ್ ಕನ್ಸಂಪ್ಷನ್ ಅಂದ್ರೆ ಎ ಎಷ್ಟು ಕೊಟ್ಟ ಹೇಳಿದ್ರಾಗ 1800 ಯೂನಿಟ್ಸ್. ರೆಂಟ್ ಟ್ಯಾಕ್ಸ್ ಅಂಡ್ ಇನ್ಸೂರೆನ್ಸ್ ಅಂತ ಕೊಟ್ಟಲ್ಲ, ಅದಕ್ಕೆ ನಾವೇನಂತ ಕರೆಯೋಣ ಸಿ ಅಂತ ಕರೆಯೋಣ, ಕ್ಯಾರಿಯಿಂಗ್ ಕಾಸ್ಟ್ ಅಂತ ಕರೆಯೋಣ. ಹೌ ಮಚ್ ದೇ ಆರ್ ಗಿವನ್ ರುಪಿ ಇದು 4 per ಯೂನಿಟ್. ಓಕೆ. ನೆಕ್ಸ್ಟ್ ಒಂದು ಕಾಸ್ಟ್ ಆಫ್ ಪ್ಲೇಸಿಂಗ್ ಆನ್ ಆರ್ಡರ್ ಅಂದ್ರೆ ಓ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ರುಪೀಸ್ 100. ಇಷ್ಟು ಇಟ್ಕೊಂಡು ನಾವೇನು ಮಾಡಬೇಕು, ಇದನ್ನ ಇ ಒ ಕ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇ ಒ ಕ್ಯೂ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್, ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡೆಡ್ ಬೈ ಸಿ. ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎ ಎಷ್ಟೈತೆ ಹೇಳ್ರಿ 1800 ಯೂನಿಟ್ಸ್ ಇಂಟು ಓ ಎಷ್ಟೈತೆ ಹೇಳ್ರಿ 100 ಡಿವೈಡೆಡ್ ಬೈ 4. ನೀವೇನು ಮಾಡ್ರಿ ಅಂತಂದ್ರೆ 2 ಇಂಟು 1800 ಇಂಟು 100 ಡಿವೈಡೆಡ್ ಬೈ 4 ಹೊಡೆದು ಸ್ಕ್ವೇರ್ ರೂಟ್ ಎಷ್ಟಂತ ಆನ್ಸರ್ 300 ಯೂನಿಟ್ಸ್. ಫಿನಿಶ್ಡ್. ಇ ಒ ಕ್ಯೂ 5 for 5 marks.